ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಇನ್ನೇನು ಕ್ಷಣಗಣನೆ ಆರಂಭವಾಗಿದೆ. 22ನೇ ತಾರೀಖು ಬಹಳ ಹತ್ತಿರ ಬರ್ತಾ ಇದೆ. ನಾಳೆಯೇ 22ನೇ ತಾರೀಖು. ನಾಳೆಯೇ ಮೊದಲಿನಿಂದ ಹೇಳ್ತಾ ಇರತಕ್ಕಂಥ ಪವಾಡ ಸದೃಶವಾಗಿರತಕ್ಕಂತಹ, ಜನಸಾಮಾನ್ಯರು ಯೋಚನೆ ಮಾಡಲಿಕ್ಕೇ ಸಾಧ್ಯವಿಲ್ಲದೆ ಇರತಕ್ಕಂತಹ ಶ್ರೀರಾಮ ಜನ್ಮಭೂಮಿಯಲ್ಲಿ ಬಾಲರಾಮರ ಪ್ರತಿಷ್ಠಾಪನೆ ಆಗಲಿದೆ. ಬಹುಶಃ ನಾವು ಮುಂದಿನ ದಿವಸ ಮಾತನಾಡುವ ಹೊತ್ತಿಗೆ ಪ್ರತಿಷ್ಠಾಪನೆ ಆಗಿಬಿಟ್ಟಿರುತ್ತದೆ. ಪ್ರಪಂಚದ ಅತ್ಯಂತ ವಿಸ್ಮಯಾವಹವಾಗಿರತಕ್ಕ ಘಟನೆ ಇದು. ಇತ್ತೀಚೆಗೆ ನಡೆದ ಒಂದೇ ಒಂದು ಅಂಶವನ್ನು ಹೇಳ್ತೀನಿ. ನೇಪಾಳ ಪಕ್ಕದ ದೇಶ. ನೇಪಾಳಿಗರು ಶ್ರೀರಾಮರನ್ನು ತಮ್ಮ ಮನೆಯ ಅಳಿಯ ಅಂತ ಒಪ್ಪಿಕೊಂಡು ಬಿಟ್ಟಿದ್ದಾರೆ. ನಮ್ಮ ದೇಶ ಅಲ್ಲ, ಪಕ್ಕದ ದೇಶ. ಈಗಲೂ ನೀವು ನೇಪಾಳಕ್ಕೆ ಹೋದರೆ ರಾಮ ಮಾರ್ಗ, ದಶರಥ ಮಾರ್ಗ ಅಂತ ಅಲ್ಲಿನ ರಸ್ತೆಗಳಿಗೆ ಹೆಸರು. ಆ ರಾಜರುಗಳೆಲ್ಲ ರಾಮ, ರಾಮ 1, ರಾಮ 2 ಈ ರೀತಿಯೆಲ್ಲ ಹೆಸರುಗಳು ಇಟ್ಕೊಂಡಿರ್ತಕ್ಕಂಥದ್ದು. ಅವರು ಈ ಭಾರತದ ಈ ರಾಮ ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆ ಆಗಲಿರತಕ್ಕಂತಹ ರಾಮರ ಮೇಲಿನ ಗೌರವದಿಂದ, ಮರ್ಯಾದೆಯಿಂದ, ಪ್ರೀತಿಯಿಂದ, ಭಕ್ತಿಯಿಂದ ಕೇಳಿದ್ದಾರೆ, ನಾವೊಂದಷ್ಟು ಉಡುಗೊರೆ ಕಳಿಸ್ತೀವಿ ಅಂತ. ಏನಪ್ಪ ಉಡುಗೊರೆ ಕಳಿಸ್ತೀರಿ ಅಂದರೆ, ನಾವು ನೋಡ್ತಾ ಇದ್ದೀವಿ ಅದನ್ನು, ಲಾರಿಗಳು ಬರ್ತಾಯಿದೆ. ಚಿನ್ನ, ಬೆಳ್ಳಿ, ಆಭರಣಗಳು, ಬಟ್ಟೆಗಳು, ಪೂಜಾ ಸಾಮಗ್ರಿಗಳು, ಮೊಗಟಗಳು, ಹಣ್ಣುಗಳು, ಕಾಯಿಗಳು. ಅಯ್ಯೋ ಲಾರಿಗಳು ಎಷ್ಟು! 1, 2, 3, 10, 20, 40 ಅಲ್ಲ, 700 ಲಾರಿಗಳ ತುಂಬ ತುಂಬಿ ಕಳಿಸಿದ್ದಾರೆ ಅವರು. ಅಂದರೆ ರಾಮ ಪ್ರಭಾವ ಎಷ್ಟಾಗಿಬಿಟ್ಟಿದೆ ಅಂತಂತ ಹೇಳಿದರೆ, ಇಡೀ ಪ್ರಪಂಚದ ಎಲ್ಲರೂ ತುಂಬ ಕುತೂಹಲದಿಂದ ಆ ಮುಹೂರ್ತಕ್ಕಾಗಿ ಕಾಯ್ತಾ ಇದ್ದಾರೆ. ನಾಳೆ ದಿವಸ ಆ ಮುಹೂರ್ತ ಇರತಕ್ಕಂಥದ್ದು ಕೇವಲ 1-1.5 ನಿಮಿಷ ಅಷ್ಟೇ. ಇಷ್ಟೆಲ್ಲ ಸಾಧನೆ ಮಾಡಿ ಕಟ್ಟಿ ಎಲ್ಲ ಆದರೆ ಆ ಮುಹೂರ್ತದಲ್ಲಿ ಆ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಆಗಬೇಕು. ಅದನ್ನು ಮೀರೋ ಹಾಗಿಲ್ಲ. ಅಷ್ಟರೊಳಗೇ ಆಗಬೇಕು ಅಂದರೆ ಅದನ್ನು ದಿವ್ಯ ಮುಹೂರ್ತ ಅಂತ ಕರೀತಾರೆ. ಆ ಮುಹೂರ್ತದಲ್ಲಿ, ಆ ಮಂತ್ರಘೋಷದಲ್ಲಿ ಆಕರ್ಷಣೆ ಮಾಡಿದರೆ ಶ್ರೀರಾಮರ ಅಂಶವೊಂದು ಬಂದು ಆ ಪ್ರತಿಮೆಯಲ್ಲಿ ಸ್ಥಾಪನೆಯಾಗಿ ರಾಮರಾಗಿಬಿಡುತ್ತೆ ಅಂತ ನಂಬಿಕೆ ಇರತಕ್ಕದ್ದು. ಇಲ್ಲಿ ತನಕ ಅದೊಂದು ಕಲ್ಲು, ಇಲ್ಲಿ ತನಕ ಅದೊಂದು ಪ್ರತಿಮೆ. ಆದರೆ ನಾಳೆ ಆ ಮುಹೂರ್ತ ಆಗ್ತಾ ಇದ್ದ ಹಾಗೆ ಅದು ಶ್ರೀರಾಮರ ಪುತ್ಥಳಿಯಾಗಿ ಬಿಡುತ್ತದೆ. ಅಂತಹ ರೋಮಾಂಚಕಾರಿ ಸಂದರ್ಭದಲ್ಲಿ ಅದರ ಹಿಂದಿನ ದಿವಸ ನಾವು ಮಾತಾಡ್ತಾ ಇದ್ದೇವೆ, ರಾಮರ ಹಿಂದಿನ ವಂಶವನ್ನು ಕುರಿತು ಚರ್ಚೆ ಮಾಡ್ತಾ ಇದ್ದೇವೆ. ಅಂಬರೀಷನ ಹತ್ತಿರಕ್ಕೆ ಬಂದಿದ್ದೇವೆ. ಅಂಬರೀಷ ಮಹಾವ್ರತಿಷ್ಠ. ಆ ವ್ರತದ ಹಿನ್ನೆಲೆಯಲ್ಲಿ ನಾವು ಇಂದಿನ ಉಪನ್ಯಾಸವನ್ನು ಮುಂದುವರಿಸಬೇಕಾಗಿದೆ. ಆರಂಭ ಮಾಡೋಣವೇ? ವ್ರತ ಅಂದರೆ ಅರ್ಥವೇನು? ವ್ರತ ಅಂದರೆ ಸಂಕಲ್ಪಪೂರ್ವಕವಾಗಿ. ಸಂಕಲ್ಪ ಅಂದರೆ ಅರ್ಥ ಏನು? ಕಲ್ಪಯತಿ, ವಾಂಛಯತಿ ಅಂತ. ವಾಂಛೆ ಗೊತ್ತು ನಮಗೆಲ್ಲ. ವಾಂಛೆ ಅಂದರೆ ಇಷ್ಟಪಡೋದು ಅಂತ. ನಾವು ಜೀವನದಲ್ಲಿ ಏನನ್ನೋ ಇಷ್ಟಪಡ್ತಾ ಇರ್ತೀವಿ. ಅದು ಸಾಧಿಸಬೇಕು, ಇದು ಸಾಧಿಸಬೇಕು, ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು ಅಂತ ಏನನ್ನೋ ಬಯಸ್ತಾ ಇರ್ತೀವಿ. ವಾಂಛಯತಿ. ಆ ರೀತಿ ಇಷ್ಟಪಟ್ಟಿದ್ದನ್ನು ವಿಧ್ಯುಕ್ತವಾಗಿ ಮಾಡತಕ್ಕದ್ದು ಕಲ್ಪಯತಿ. ಕಲ್ಪಯತಿ ಅಂದರೆ ಒಂದು ಶಾಸ್ತ್ರ.
ಆ ಶಾಸ್ತ್ರಕ್ಕೆ ಅನುಗುಣವಾಗಿ ಮಾಡತಕ್ಕದ್ದು ವ್ರತ. ಅಂದರೆ ಯಾವುದೋ ಒಂದು ಪೂಜೆ ಮಾಡಬೇಕು ಅಂತ ಹೇಗೋ ಪೂಜೆ ಮಾಡೋಕ್ಕಾಗಲ್ಲ, ಅದಕ್ಕೊಂದು ಕ್ರಮ ಇದೆ. ಇದನ್ನು ಮೊದಲು ಅರ್ಪಣೆ ಮಾಡಬೇಕು, ಅದಾದಮೇಲೆ ಅದನ್ನು ಅಥವಾ ಊಟ ಮಾಡೋದು, ಯಾವುದೋ ಒಂದು ಕ್ರಮ ಇದೆ. ಮೊದಲು ಮಜ್ಜಿಗೆಯನ್ನು ತಿನ್ನಲ್ಲ ನಾವು, ಮೊದಲು ಬೇರೆ ಏನನ್ನಾದರೂ ತೆಗೆದುಕೊಂಡು ಅಥವಾ ವಿದ್ಯುಕ್ತವಾಗಿ ಊಟ ಮಾಡೋದಂದರೆ ಪಾಯಸದಿಂದ ಆರಂಭ ಮಾಡ್ತೀವಿ, ತವ್ವೆಯನ್ನು ತಿಂತೀವಿ, ಹುಳಿಯನ್ನು ತಿಂತೀವಿ, ಕೊನೆಯಲ್ಲಿ ಮೊಸರನ್ನು ತಿಂತೀವಿ. ಅದಕ್ಕೊಂದು ಕ್ರಮ ಇದೆ. ಕ್ರಮಬದ್ಧವಾಗಿ ಮಾಡುವ ಪೂಜೆಯನ್ನು ವ್ರತ ಅಂತ ಕರೀತಾರೆ. ಅದು ಮತ್ತೊಂದು ಪ್ರಧಾನವಾದ ಅನಿವಾರ್ಯ ಅಂಶ ಅಂದರೆ, ನೀವು ಜೀವನದಲ್ಲಿ ವ್ರತವನ್ನು ಹಿಡಿದಿದ್ದೀರಿ ಅಂತ ಅಂದರೆ, ಉದಾಹರಣೆಗೆ ಗಣಪತಿ ವ್ರತ, ಉದಾಹರಣೆಗೆ ಸತ್ಯನಾರಾಯಣ ವ್ರತ, ಉದಾಹರಣೆಗೆ ಶಿವರಾತ್ರಿ ವ್ರತ, ಹೀಗೆ ಯಾವುದೋ ಒಂದು ವ್ರತವನ್ನು ನೀವು ಹಿಡಿದಿದ್ದೀರಿ ಅಂದರೆ ಯಾವಾಗ ಅದನ್ನು ನಿಲ್ಲಿಸಬಹುದಪ್ಪ ಅಂದರೆ ನೀವು ಸತ್ತಾಗ ನಿಲ್ಲಿಸಬಹುದು ಅಂತ. ಅಂದರೆ ಅದರ ಅರ್ಥ ಏನು ಅಂದರೆ, ಯಾರಾದರೂ ನಾವು ವ್ರತವನ್ನು ಮಾಡುತ್ತೇವೆ ಅಂದರೆ ಅವರು ಇಡೀ ಜೀವನದಲ್ಲಿ ಆ ವ್ರತವನ್ನು ಮಾಡಬೇಕು. ಈ ಸಂಕಷ್ಟಹರ ಗಣಪತಿ ವ್ರತ ನಾವು ಹಿಡಿದೀವಿ ಅಂದರೆ ಯಾವುದೇ ಕಾರಣದಿಂದ ಅದನ್ನು ಮಧ್ಯ ನಿಲ್ಲಿಸುವಂತಿಲ್ಲ. ಪ್ರಯಾಣ ಮಾಡ್ತಾಯಿದ್ದೀವಿ ಅಂತಲೋ, ನನಗೆ ಕಾಯಿಲೆ ಇದೆ ಅಂತಲೋ, ನನಗೆ ದೌರ್ಬಲ್ಯ ಇದೆ ಅಂತಲೋ, ನನಗೆ ಬೇರೆ ಕೆಲಸ ಇದೆ ಅಂತಲೋ ಹಿಡಿದ ವ್ರತವನ್ನು ನಿಲ್ಲಿಸುವಂತಿಲ್ಲ. ಬೆಳಗ್ಗೆ ಎಲ್ಲ ಗಣಪತಿಗೆ ಸಂಬಂಧಪಟ್ಟಿರತಕ್ಕಂಥ ಚರಿತ್ರೆಯಲ್ಲಿರಬೇಕು, ಉಪಾಹಾರವನ್ನು ಮಾತ್ರ ತಗೋಬೇಕು, ಹರಟೆ ಹೊಡೆಯಕೂಡದು, ಸೂರ್ಯಾಸ್ತಮಾನವಾದ ಮೇಲೆ ಗಣಪತಿಯನ್ನು ಪೂಜೆಯನ್ನು ಮಾಡಬೇಕು, ಸಂಬಂಧಪಟ್ಟಿರತಕ್ಕಂತಹ ಮಂತ್ರವನ್ನು ಅಂದರೆ ಅಥರ್ವ ಶೀರ್ಷವನ್ನು 21 ಬಾರಿ ಓದಬೇಕು. ಇದು ವ್ರತದ ನಿಯಮ. ಇದರಲ್ಲಿ ಯಾವುದು ಮುರಿಯೋ ಹಾಗಿಲ್ಲ, ಅಥವಾ ಈ ತಿಂಗಳು ಮಾಡಿ ಮುಂದಿನ ತಿಂಗಳು ಬಿಟ್ಟು ಅದರ ಮುಂದಿನ ತಿಂಗಳು ಮಾಡ್ತೀನಿ ಅಂತ ಹೇಳೋ ಹಾಗಿಲ್ಲ. ಒಂದು ಸಲ ಒಂದು ವ್ರತವನ್ನು ಹಿಡಿದರೆ ಯಾವುದೇ ಕಾರಣದಿಂದ ಅದಕ್ಕೆ ಭಂಗ ತರುವಂತಿಲ್ಲ. ಅದನ್ನು ಹೇಳಲಿಕ್ಕಾಗಿ ಈ ಅಂಬರೀಷನ ಕಥೆ ಎನ್ನುವುದು ಬಹಳ ಪ್ರಸ್ತುತ ಆಗುತ್ತೆ. ಅಂಬರೀಷ ಏಕಾದಶಿ ವ್ರತವನ್ನು ಹಿಡಿದಿದ್ದ ಮಹಾವಿಷ್ಣು ಭಕ್ತ ಆತ. ಏಕಾದಶಿ ವ್ರತ ವಿಶೇಷ ಏನಪ್ಪ ಅಂದರೆ, ಏಕಾದಶಿ ದಿವಸ ಬಹಳ ಜನ ತಿಳ್ಕೊಂಡಿರ್ತಕ್ಕಂಥದ್ದು, ಏಕಾದಶಿ ದಿವಸ ಉಪವಾಸವನ್ನು ಮಾಡಬೇಕು. ಹೌದು, ಉಪವಾಸ ಮಾಡಬೇಕು. ಉಪವಾಸ ಅಂದರೆ ಅರ್ಥ ಏನು? ಉಪವಾಸ ಅಂದರೆ ಏನು ಆಹಾರ ತಗೊಳ್ಳದೇ ಇರೋದ್ರಿ ಅಂತಾರೆ. ಅದು ಅದರ ಅರ್ಥ ಅಲ್ಲ. ಉಪವಾಸ ಅನ್ನೋದ್ರೊಳಗೆ 2 ಪದ ಇದೆ. ಒಂದು ಉಪ ಅಂದರೆ ಹತ್ತಿರ ಅಂತ, ವಾಸ ಅಂದರೆ ವಾಸ ಮಾಡೋದು, ಇರೋದು. ಉಪವಾಸ ಅಂದರೆ ಹತ್ತಿರ ಇರುವುದು ಅಂತ ನಿಜವಾದ ಅದರ ಅರ್ಥ. ಯಾವುದರ ಹತ್ತಿರ ಇರೋದು? ವಿಷ್ಣುವಿನ ಹತ್ತಿರ ಇರೋದು ಏಕಾದಶಿ ವ್ರತವಾದರೆ. ಶಿವರಾತ್ರಿ ವ್ರತವಾದರೆ ಈಶ್ವರನ ಹತ್ತಿರ ಇರೋದು. ಹೇಗಪ್ಪ ಇರೋಕ್ಕಾಗತ್ತೆ ಅಂದರೆ, ಅದನ್ನು ಹೇಳಲಿಕ್ಕಾಗಿಯೇ ಅದನ್ನು ಏಕಾದಶಿ ವ್ರತ ಅಂತ ಕರೆದು. ಏಕಾದಶಿ ಅಂದರೆ ಏಕ ಮತ್ತು ದಶ, ಒಟ್ಟು 11. ಈ 11ನ್ನೂ ವಿಷ್ಣುವಿನ ಹತ್ತಿರ ಉಳಿಸಬೇಕು, 11ನ್ನೂ ಗಣಪತಿ ಹತ್ತಿರ ಉಳಿಸಬೇಕು, 11ನ್ನೂ ಈಶ್ವರನ ಹತ್ತಿರ ಉಳಿಸಬೇಕು, 11ನ್ನೂ ರಾಮರ ಹತ್ತಿರ ಉಳಿಸಬೇಕು. ಆಯಾ ವ್ರತಗಳನ್ನು ಮಾಡಿದವರು. ಈಗ ಅಂಬರೀಷ ಏಕಾದಶಿ ವ್ರತವನ್ನು ಮಾಡುತ್ತಿದ್ದಾನೆ ಅಂದರೆ 11ರಲ್ಲಿಯೂ ವಿಷ್ಣುವಿನ ಸಂಪರ್ಕ ಇರಬೇಕು. ಆ 11 ಯಾವುದು ಅಂದರೆ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 1 ಮನಸ್ಸು. 5 ಜ್ಞಾನೇಂದ್ರಿಯ, 5 ಕರ್ಮೇಂದ್ರಿಯ, 1 ಮನಸ್ಸು, 11 ಆಯಿತು. ಅದರಿಂದಲೇ ಅದು ಏಕಾದಶಿ. ಅಂದರೆ ಎಲ್ಲ ಇಂದ್ರಿಯಗಳು ಮನಸ್ಸಿನಲ್ಲಿ ಕೀಲವಾಗಿ, ಮನಸ್ಸಿನ ಮೂಲಕ ನಾವು ಸದಾ ವಿಷ್ಣುವಿನ ಧ್ಯಾನದಲ್ಲಿ ಇರತಕ್ಕದ್ದು ಏಕಾದಶಿ ವ್ರತದ ಪ್ರಥಮ ಲಕ್ಷಣ. ಉಪವಾಸ ಮಾಡೋದು ಅದು ಆಯ್ಕೆ ಮಾಡಿಕೊಳ್ಳುವವರಿಗೆ ಬಿಟ್ಟಿದ್ದು. ಕೆಲವರು ಅಲ್ಪೋಪಹಾರ ತಗೊಳ್ತಾರೆ, ಕೆಲವರು ಫಲಾಹಾರ ತಗೊಳ್ತಾರೆ, ಕೆಲವರು ನಿರಾಹಾರ ಮಾಡ್ತಾರೆ, ಕೆಲವರು ಜಲಾಹಾರ ಮಾಡ್ತಾರೆ, ಕೆಲವರು ನಿರ್ಜಲಾಹಾರ ಮಾಡ್ತಾರೆ. ಅಂದರೆ ನೀರು ಕುಡಿಯಲ್ಲಪ್ಪ ಅಂದ್ಬಿಡ್ತಾರೆ. ಏನು ತಗೊಳ್ತಾರೆ, ಏನು ತಗೊಳ್ಳೋದಿಲ್ಲ ಅನ್ನುವುದಕ್ಕಿಂತ ಮುಖ್ಯವಾಗಿ ಏಕಾದಶಿ ವ್ರತದ ದಿವಸ ನೀವು ವಿಷ್ಣು ಧ್ಯಾನ ತತ್ಪರರಾಗಿರಬೇಕು. ನಿಮ್ಮ ಕಣ್ಣು ನೋಡಿದರೆ ವಿಷ್ಣುಮೂರ್ತಿಯನ್ನು ನೋಡಬೇಕು.
ನಿಮ್ಮ ಬಾಯಿ ಮಾತಾಡಿದರೆ ವಿಷ್ಣುವಿನ ಬಗ್ಗೆ ಮಾತಾಡಬೇಕು, ನೀವು ಹಾಡು ಹೇಳಿದರೆ ವಿಷ್ಣುವಿನ ಕೀರ್ತನೆಯನ್ನು ಹೇಳಬೇಕು, ನಿಮ್ಮ ಕೈಗಳು ಕೆಲಸ ಮಾಡಿದರೆ ವಿಷ್ಣುವಿಗೆ ನಮಸ್ಕಾರ ಮಾಡಬೇಕು, ನೀವು ಓಡಾಡ್ತಾ ಇದ್ದೀರಿ ಅಂದರೆ ವಿಷ್ಣುವಿಗೆ ಪ್ರದಕ್ಷಿಣೆ ಮಾಡಬೇಕು. ಈ ರೀತಿಯಾಗಿ ನಮ್ಮ ಎಲ್ಲ ಅಂಗೋಪಾಂಗಗಳು ವಿಷ್ಣು ಧ್ಯಾನ ತತ್ಪರರಾಗಿ ಇರಬೇಕು. ಅದು ಏಕಾದಶಿ ವ್ರತದ ನಿರೀಕ್ಷಣೆ, ಉದ್ದೇಶ, ಮಾಡಬೇಕಾಗಿರತಕ್ಕಂಥ ರೀತಿ ನೀತಿ ಎಲ್ಲ. ಅಂಬರೀಷ ಅದಕ್ಕೆ ಮಹಾಪ್ರಸಿದ್ಧವಾಗಿದ್ದ. ಅಂದರೆ ಇಡೀ ಏಕಾದಶಿ ದಿವಸ ಆತ ನಿರಾಹಾರನಾಗಿದ್ದು, ಬಹುಶಃ ಆತ ನಿರ್ಜಲಾಹಾರಿಯಾಗಿದ್ದ ಅಂತ ಕಾಣುತ್ತೆ. ಏಕಾದಶಿ ಕಳೆದ ಮಾರನೆಯ ದಿವಸ ವಿಷ್ಣು ಪಾದೋದಕವನ್ನು ಸ್ವೀಕಾರ ಮಾಡ್ತಾ ಇದ್ದ. ಆಗಲೇ ಆತನ ಉಪವಾಸ ಮುಕ್ತಾಯ ಆಗ್ತಿತ್ತು ಅಂತ ಇದು ರೂಢಿಯಲ್ಲಿ ಬಂದಿತ್ತು ಆತನಿಗೆ, ಅಂಬರೀಷನಿಗೆ. ಈತ ಇಷ್ಟು ವಿಷ್ಣು ತತ್ಪರನಾಗಿ ಏಕಾದಶಿ ವ್ರತವನ್ನು ಮಾಡುತ್ತಿರುವುದನ್ನು, ಅದರ ಪ್ರಭಾವವನ್ನು ಜಗತ್ತಿಗೆ ತೋರಿಸುವುದಕ್ಕಾಗಿ ದುರ್ವಾಸ ಮಹರ್ಷಿಗಳು ಬರ್ತಾರೆ. ಈ ದುರ್ವಾಸರು ಎಲ್ಲೆಲ್ಲಿ ಬರ್ತಾರೋ ಅಲ್ಲೊಂದು ಪವಾಡ ನಡೆದುಬಿಡುತ್ತೆ. ಈ ದುರ್ವಾಸರು ಎಲ್ಲೆಲ್ಲಿ ಬರ್ತಾರೋ, ಯಾರ ಸಂಪರ್ಕಕ್ಕೆ ಬರ್ತಾರೋ ಅವರು ಪ್ರಸಿದ್ಧರಾಗಿಬಿಡ್ತಾರೆ. ನೋಡಲಿಕ್ಕೆ ಸ್ವಲ್ಪ ನಾಟಕ ಇದ್ದಾಗಿರುತ್ತೆ, ಆದರೆ ಉದ್ದೇಶ ಇರತಕ್ಕದ್ದು ಯಾವ ಭಕ್ತನ ಸಂಪರ್ಕಕ್ಕೆ ದುರ್ವಾಸರು ಬರುತ್ತಾರೋ ಆ ಭಕ್ತರು ಏನನ್ನು ಮಾಡುತ್ತಿರುತ್ತಾರೋ ಅದು ಜಗತ್ಪ್ರಸಿದ್ಧ ಆಗುತ್ತೆ. ಆ ಭಕ್ತ ಜಗತ್ಪ್ರಸಿದ್ಧಿಯನ್ನು ಪಡಿತಾನೆ. ಅಂತಹ ಸದುದ್ದೇಶದಿಂದಲೇ ದುರ್ವಾಸರು ಆಗಾಗ ಬಂದು ಸ್ವಲ್ಪ ಗಲಾಟೆ ಮಾಡ್ತಾ ಇರ್ತಾರೆ. ನಾವು ದುರ್ವಾಸನ ಬಹಳ ತಪ್ಪು ತಿಳ್ಕೊಳ್ತೀವಿ. ನಾರದರನ್ನು ತಪ್ಪು ತಿಳಿದುಕೊಂಡಂತೆ. ನಾರದರು ಬಂದಿದ್ದಾರೆ ಅಂದರೆ ಗಲಾಟೆ ಆಗುತ್ತಪ್ಪ ಅಂತಾರೆ. ನಾರದರು ಬಂದಿದ್ದಾರೆ ಅಂದರೆ ಇಬ್ಬರು ಕಿತ್ತಾಡ್ತಾರೆ, ಕಿತ್ತಾಡೋದಕ್ಕೆ ನಾರದರು ಪ್ರೋತ್ಸಾಹ ಕೊಡ್ತಾರೆ ಅಂತ. ವಾಸ್ತವವಾಗಿ ಹಾಗಲ್ಲ. ನಾರದರು ಬರತಕ್ಕಂಥದ್ದು ಅದನ್ನು ಪ್ರಸಿದ್ಧಿ ಮಾಡಲಿಕ್ಕೆ. ಯಾರಾದರೂ ಇಬ್ಬರ ಮಧ್ಯೆ ಗಲಾಟೆ ತಂದಿಟ್ಟಿದ್ದಾರೆ ನಾರದರು ಅಂತ ಹೇಳಿದರೆ ಅದರ ಮುಕ್ತಾಯ ಆಗ್ತಕ್ಕಂಥದ್ದು ಶುಭದಲ್ಲೇ. ಹಾಗೆ ದುರ್ವಾಸರು ಇದೀಗ ಅಂಬರೀಷನ ಅರಮನೆಗೆ ಏಕಾದಶಿ ದಿವಸ ಬಂದರು. ಅವನು ವಿಷ್ಣು ಧ್ಯಾನ ತತ್ಪರನಾಗಿದ್ದ. ಇರಿ ಸ್ವಾಮಿ, ಏಕಾದಶಿ ಕಳೆಯಲಿ, ದ್ವಾದಶಿ ಪ್ರಾರಂಭ ಆಗಲಿ, ಮಾರನೇ ದಿವಸ ನಿಮಗೆ ಒಳ್ಳೆಯ ಊಟವನ್ನು ಕೊಡ್ತೀನಿ ಅಂತೆಲ್ಲ ಹೇಳಿದೆ. ಮಾರನೇ ದಿವಸವೂ ಆಯಿತು. ದ್ವಾದಶಿ ಪಾರಣೆಯಾಗಬೇಕು. ದುರ್ವಾಸರು ಏನು ಮಾಡಿದರು, ಸ್ವಲ್ಪ ತಾಳಪ್ಪ ನಾನು ಸ್ನಾನ ಮುಗಿಸ್ಕೊಂಡು ಬರ್ತೀನಿ ಎಂದರು. ನದಿಗೆ ಹೋಗಿ ರಾಜ, ಈಗ ನಾವು ಯಾರಾದರೂ ಉಪವಾಸ ಮಾಡಿದರೆ ನಾವು ನಮ್ಮ ಮನೆಯವರು ಮಾಡ್ತೀವಿ, ಆದರೆ ರಾಜ ಮಾಡಿದರೆ ಅದು ಅರಮನೆ, ಅದು 100 ಜನ ಮಾಡಿರ್ತಾರೆ ಅವ್ರ ಜೊತೆಗೆ. ಆ 100 ಜನವೂ ಹಿಂದಿನ ದಿವಸ ಅಂದರೆ ಏಕಾದಶಿ ದಿವಸ ಊಟ ಮಾಡಿಲ್ಲ. ಏಕಾದಶಿ ವ್ರತ ಮುಕ್ತಾಯವಾಗಬೇಕು ಅಂದರೆ ದ್ವಾದಶಿ ಪಾರಣೆ ಆಗಬೇಕು. ದ್ವಾದಶಿ ಪಾರಣೆ ಆಗಬೇಕು ಅಂದರೆ ವಿಷ್ಣು ಪಾದೋದಕವನ್ನು ಸ್ವೀಕಾರ ಮಾಡಬೇಕು, ಊಟ ಮಾಡಬೇಕು ಇತ್ಯಾದಿ. ಏಕಾದಶಿ ಮುಗೀತು, ದ್ವಾದಶಿ ಸೂರ್ಯೋದಯವಾಯಿತು, ಅರಮನೆ ಅಡುಗೆಗಳೆಲ್ಲ ಆಗಿದೆ, ಎಲ್ಲರಿಗೂ ಹಸಿವು ಬೇರೆ ಆಗ್ತಾಯಿದೆ, 24 ಗಂಟೆಯಿಂದ ಏನೂ ತಿಂದಿಲ್ಲ, ಎಲ್ಲರೂ ಸಾಲಿನಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಆದರೆ ಯಾರೂ ಊಟ ಮಾಡೋ ಹಾಗಿಲ್ಲ, ಯಾಕೆಂದರೆ ದುರ್ವಾಸರು ಬಂದಿದ್ದಾರೆ, ಅವ್ರನ್ನ ಬಿಟ್ಟು ಊಟ ಮಾಡೋಕ್ಕಾಗತ್ತೆಯೇ? ಹೀಗಾಗಿ ದುರ್ವಾಸರಿಗೆ ಕಾಯ್ತಾ ಇದ್ದಾರೆ. ದುರ್ವಾಸರು ಸ್ನಾನ ಮಾಡ್ಕೊಂಡು ಬರ್ತೀನಿ ಹೇಳಿ ನದಿಗೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ನದಿಯಲ್ಲಿ ಹೋದರು, ಕೂತ್ಕೊಂಡ್ರು, ಸ್ನಾನ ಮಾಡಿದರು, ಮೂಗು ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಅವರು ವಿಷ್ಣು ಧ್ಯಾನವೇ ಮಾಡ್ತಿದ್ರು ಅಂತ ಕಾಣುತ್ತೆ. ಅಲ್ಲ, ಅಂಬರೀಷನ ನಿಷ್ಠೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ ಅವರು. ಈ ಕಡೆಗೆ ಅಂಬರೀಷ ಕಾಯ್ತಾ ಇದ್ದಾನೆ, ದುರ್ವಾಸರು ಬಂದಿಲ್ಲ. ಕಾಯ್ತಾ ಇದ್ದಾನೆ, ದುರ್ವಾಸರು ಬರಲಿಲ್ಲ. ಇನ್ನೊಂದು ಅರ್ಧ ಗಂಟೆ ಆಯಿತು, ದುರ್ವಾಸರು ಬರಲಿಲ್ಲ. ಇಲ್ಲಿ ಕೂತ್ಕೊಂಡವರೆಲ್ಲ ಹಸಿವಾಗ್ತಾ ಇದೆ, ಒದ್ದಾಡ್ತಾ ಇದ್ದಾರೆ, ಎಲ್ಲ ಎಲೆಗಳು ಬಡಿಸಿದ್ದಾರೆ, ಇನ್ನೇನು ಊಟಕ್ಕೆ ಬಡಿಸಬೇಕು, ದುರ್ವಾಸರು ಬರಲಿಲ್ಲ. ಕೊನೆಗೆ ಪುರೋಹಿತರು ಸಲಹೆ ಕೊಟ್ಟರು, ಸ್ವಾಮಿ ನೀವು ವಿಷ್ಣುವಿನ ತೀರ್ಥ ತೊಗೊಂಬಿಡಿ, ಉಳಿದವರೆಲ್ಲ ಊಟಕ್ಕೆ ಬಡಿಸ್ಬಿಡೋಣ, ಪಾಪ ಊಟ ಮಾಡಲಿ, ಭಾಳ ಹಸಿವು ಕೊಂಡಿದ್ದಾರೆ, ನೀವೊಬ್ಬರು ದುರ್ವಾಸರು ಬಂದಮೇಲೆ ಊಟ ಮಾಡಿ ಮಿತ್ರಿ ಅಂತ ಹೇಳಿ. ಅಂಬರೀಷನಿಗೆ ಸರಿ ಅಂತ ಅನ್ನಿಸ್ತು. ಇಲ್ಲಿ ಎಷ್ಟೊತ್ತು ಅಂತ ಕಾಯ್ತಾ ಕೂತ್ಕೊಳ್ಳೋದಪ್ಪ ಅಂತ ಹೇಳಿ ಅವನು ತೀರ್ಥ ತಗೊಂಡ. ಅಲ್ಲಿ ಉಪವಾಸ ಮುಕ್ತಾಯ ಆಯಿತು ಅಂತ ಘೋಷಣೆ. ಉಳಿದವರೆಲ್ಲ ಊಟಕ್ಕೆ ಬರೆಸಲಿಕ್ಕೆ ಶುರುವಾಯಿತು. ಅಷ್ಟೊತ್ತಿಗೆ ದುರ್ವಾಸರು ಬಂತು. ಏನು ದುರ್ವಾಸರು ಸಿಟ್ಟು ಮಾಡಿಕೊಂಡು ಬಂದಿದ್ದಾರೆ, ರೋಷತಪ್ತರಾಗಿ ಬಂದಿದ್ದಾರೆ. ಏನಯ್ಯ, ನಾನು ಬರ್ದೇನೆ ನೀನು ವ್ರತ ಮುಗಿಸ್ಬಿಟ್ಟ, ನಾನು ಬರ್ದೇನೆ ಊಟ ಮಾಡಿಬಿಟ್ಟ,
ಇಲ್ಲ ಸ್ವಾಮಿ, ಊಟ ಮಾಡಲಿಲ್ಲ, ಬರೀ ತೀರ್ಥ ತಗೊಂಡ್ರೇನೋ ಊಟ ಮಾಡಿದ್ರೇನೋ, ಅಂತೂ ಏಕಾದಶಿ ವ್ರತ ಮುಕ್ತಾಯ ಆಯ್ತಾನೆ. ನನಗೆ ಕಾಯ್ತಾ ಇದ್ದು ಅಲ್ಲಿಂದ ನಾನು ಬಂದಿದ್ದು ಅತಿಥಿಯಾಗಿ ಬೇರೆ ಬಂದಿದ್ದೀನಿ. ಋಷಿಗೆ ಅವಮಾನ ಮಾಡ್ತಾ ಇದೀಯ ನೀನು, ನಾನು ನಿನಗೆ ಶಾಪ ಕೊಡ್ತೀನಿ ಅಂಥೇಳಿ ಒಂದು ಕೃತ್ತಿಕೆ, ಅಂದರೆ ಒಬ್ಬ ರಾಕ್ಷಸಿ ಅಂತ ಇಟ್ಕೊಳ್ಳೋಣ, ಅವಳನ್ನು ಸೃಷ್ಟಿ ಮಾಡಿ ಅಂಬರೀಷನ ಮೇಲೆ ಬಿಟ್ಟರು. ಪಾಪ ಅಂಬರೀಷ ಏನು ಮಾಡ್ತಾನೆ, ಅಲ್ಲಿದ್ದಂಥ ವಿಷ್ಣು ಪ್ರತಿಮೆಯ ಕಾಲನ್ನು ಹಿಡ್ಕೊಂಡ. ಅಪ್ಪ, ನಾನು ತಪ್ಪು ಮಾಡಿಬಿಟ್ಟೆ ಅಂತ ಕಾಣುತ್ತೆ, ತಪ್ಪೇನೂ ಮಾಡಲಿಲ್ಲ, ಇಷ್ಟೊಂದು ಜನ ಉಪವಾಸ ಇದ್ರಲ್ಲ ಅಂಥೇಳಿ ಒಂದೇ ಒಂದು ತೊಟ್ಟು ತೀರ್ಥ ತಗೊಂಡೆ, ಅದು ಅವರು ಸಿಟ್ಟು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡೋದು, ಈ ರಾಕ್ಷಸಿ ಬೇರೆ ನನ್ನ ಮೇಲೆ ಬರ್ತಾ ಇದ್ದಾಳೆ. ವಿಷ್ಣು ಇದನ್ನೆಲ್ಲ ಗಮನಿಸ್ತಾ ಇದ್ದವನು ತನ್ನ ಸುದರ್ಶನ ಚಕ್ರವನ್ನು ಕಳಿಸಿ ಆ ಕೃತ್ತಿಕೆಯ ಕುತ್ತಿಗೆಯನ್ನು ಕತ್ತರಿಸ್ತ. ಅಷ್ಟಕ್ಕೆ ನಿಲ್ಲಲಿಲ್ಲ. ಆ ಸುದರ್ಶನ ಚಕ್ರ ದುರ್ವಾಸನ ಹತ್ರಕ್ಕೆ ಬಂತು. ತನ್ನ ಭಕ್ತನಿಗೆ ದುರ್ವಾಸ ಕಷ್ಟ ಕೊಟ್ಟಿದ್ದಾನೆ ಅಂತ ಹೇಳಿ ದುರ್ವಾಸನನ್ನು ಕತ್ತರಿಸ್ಲಿಕ್ಕೆ ಹೋಯಿತು. ದುರ್ವಾಸ ಅದನ್ನು ತಪ್ಪಿಸಿಕೊಳ್ಳೋದಕ್ಕೆ ಓಡಿ ಎಲ್ಲ ದೇವತೆಗಳ ಹತ್ರಕ್ಕೂ ಹೋದ, ತ್ರಿಮೂರ್ತಿಗಳ ಹತ್ರಕ್ಕೆ ಹೋದ, ವಿಷ್ಣುವನ್ನೇ ಹೋಗಿ ಕೇಳ್ದ. ನಾಟಕ ಇದೆಲ್ಲನೂ. ನಿಜವಾಗಲೂ ಸುದರ್ಶನ ಚಕ್ರ ಕತ್ತರಿಸೋಕ್ಕಾಗಲ್ಲೇನ್ರಿ, ಅಟ್ಟಿಸ್ಕೊಂಡು ಹೋಗಬೇಕಾದು? ಅಥವಾ ದುರ್ವಾಸ ನಿಜವಾಗಿಯೂ ವಿಷ್ಣು ವಿರೋಧಿಯೇ? ಎಲ್ಲ ಸುಮ್ಮನೆ ಜಗತ್ತಿಗೆ ತೋರಿಸಲಿಕ್ಕೆ. ಈಶ್ವರನನ್ನು ಕೇಳಿದ, ಇಂದ್ರನನ್ನು ಕೇಳಿದ, ಬ್ರಹ್ಮನನ್ನು ಕೇಳಿದ, ಅಗ್ನಿಯನ್ನು ಕೇಳಿದ, ಯಾರ ಹತ್ರಕ್ಕೋ ರಕ್ಷಣೆಗೆ ಹೋದ. ಎಲ್ಲರೂ ಸುದರ್ಶನ ಚಕ್ರ ನಾನು ನಿಲ್ಲಿಸೋಕ್ಕಾಗಲ್ಲ. ಕೊನೆಗೆ ವಿಷ್ಣುವಿನ ಹತ್ರಕ್ಕೆ ಹೋದ. ಅಪ್ಪ ವಿಷ್ಣು, ನಾನೇ ನಿನ್ನ ವಿರೋಧಿನೇನೆಯ, ಸುದರ್ಶನ ಚಕ್ರ ಬರ್ತಾಯಿದೆ. ಆಗ ವಿಷ್ಣು ಹೇಳಿದ, ನನಗೂ ಅದನ್ನು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ. ಅದನ್ನು ನಿಲ್ಲಿಸೋಕೆ ಸಾಧ್ಯ ಇರೋದು ಕೇವಲ ವಿಷ್ಣು ಭಕ್ತನಾದ ಅಂಬರೀಷನಿಗೆ. ಆದ್ದರಿಂದ ನೀನು ಹೋಗಿ ಅಂಬರೀಷನೇ ರಕ್ಷಣೆಗೆ ಹೋಗು, ಅಂಬರೀಷನ ಹತ್ತಿರಕ್ಕೆ. ದುರ್ವಾಸ ಓಡಿ ಬಂದ ಅಂಬರೀಷನ ಹತ್ತಿರಕ್ಕೆ. ಅಂಬರೀಷ ಬರ್ತಿದ್ದ ಹಾಗೆ ಸುದರ್ಶನಕ್ಕೆ ಅಂಬರೀಷ ಕೈ ಮುಗಿದು, ನಿಲ್ಲಪ್ಪ, ನಮ್ಮ ಗುರುಗಳೇ ಅವರು, ಅವರಿಗೆ ಯಾಕೆ ನೀನು ಕಷ್ಟ ಕೊಡ್ತೀಯ ಅಂತ ಹೇಳಿ ಪ್ರಾರ್ಥನೆ ಮಾಡ್ದ. ಆಮೇಲೆ ಸುದರ್ಶನ ಚಕ್ರ ವಾಪಸ್ ಹೋಯಿತು. ಆಮೇಲೆ ದುರ್ವಾಸರ ಕಾಲಿಗೆ ಬಿದ್ದರು. ಪರಸ್ಪರ ಎಲ್ಲ ಆಲಿಂಗನ ಆಯಿತು, ಪ್ರೀತಿ ಆಯಿತು, ಊಟಕ್ಕೆ ಕೂತ್ಕೊಂಡ್ರು, ಊಟ ಮುಗೀತು. ಆ ಕಥೆ ಬೇರೆ. ತನ್ಮೂಲಕ ಏನು ಹೇಳ್ತಾ ಇದೆ ಅಂತಂದರೆ, ನೀವು ಭಕ್ತರಾಗಿದ್ದರೆ, ನೀವು ಯಾವ ಭಕ್ತರಾದರೂ ಆಗಿ ಭಕ್ತರಾಗಿದ್ದರೆ, ನೀವು ಯಾವ ದೇವರನ್ನು ಆಶ್ರಯಿಸುತ್ತೀರೋ ಆ ದೇವರು ನಿಮಗೆ ರಕ್ಷಣೆಯನ್ನು ಕೊಡುತ್ತಾರೆ. ನಿಮ್ಮ ಆಪತ್ತಿನಲ್ಲಿ ಅವರು ನಿಮಗೆ ಬೆನ್ನೆಲುಬಾಗಿ ನಿಂತುಕೊಳ್ಳುತ್ತಾರೆ ಅನ್ನತಕ್ಕಂಥದ್ದು ಈ ಕಥೆಯ ಸಾರಾಂಶ. ಇರಲಿ, ಅಂಬರೀಷ, ನಾವೆಲ್ಲ ವಂಶವನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ. ಅಂಬರೀಷನ ಮಗ ನಹುಷ ಅಂತ, ನಹುಷನ ಮಗ ಯಯಾತಿ ಅಂತ. ಆದರೆ ಈ ನಹುಷ ಹಾಗೂ ಯಯಾತಿ ಇಬ್ಬರೂ ಚಂದ್ರವಂಶದ ರಾಜರು ಅಂತ ದಾಖಲಾಗಿಬಿಟ್ಟಿದೆ. ಮಹಾಭಾರತದ ಚಂದ್ರವಂಶವನ್ನು ವರ್ಣನೆ ಮಾಡಬೇಕಾಗಿದ್ದರೆ ನಹುಷ ಹಾಗೂ ಯಯಾತಿಯರ ಕಥೆಗಳಲ್ಲಿ ಬರುತ್ತೆ. ಆದ್ದರಿಂದ ನಾನು ಇಬ್ಬರ ಬಗ್ಗೆ ಇಲ್ಲಿ ಹೇಳಲ್ಲ. ಬಹುಶಃ ಆ ಎರಡು ಹೆಸರು ಪ್ರಕ್ಷಿಪ್ತವಾಗಿ ಸೇರಿರಬೇಕು, ಯಾರೋ ಮಧ್ಯದಲ್ಲಿ ಸೇರಿಸಿರಬೇಕು ಅಂತ ಕಾಣುತ್ತೆ. ಆ ಯಯಾತಿಯ ಮಗ ನಾಭಾಗ ಅಂತ, ಆ ನಾಭಾಗನ ಮಗ ಅಜಮಹಾರಾಜ ಅಂತ. ಕಾಳಿದಾಸನ ರಘುವಂಶದಲ್ಲಿ ಈ ಮಹಾರಾಜನ ಬಗ್ಗೆ, ಅಂದರೆ ಅಜಮಹಾರಾಜನ ಬಗ್ಗೆ ಭಾಳ ಅದ್ಭುತವಾಗಿರತಕ್ಕಂಥ ಕಥೆಯನ್ನು ಹೆಣೆದಿದ್ದಾರೆ. ಅಜಮಹಾರಾಜ ಹಾಗೂ ಇಂದುಮತಿ ಎನ್ನತಕ್ಕಂಥವರ ಪ್ರಕರಣ ಅತ್ಯಂತ ಸುಕೋಮಲವಾಗಿ ಬಂದಿದೆ. ಈ ಅಜಮಹಾರಾಜ ಇಂದುಮತಿಯ ಮಗನೇ ನಮ್ಮ ಕಥಾನಾಯಕರ ತಂದೆ ದಶರಥ ಮಹಾರಾಜ. ಈ ದಶರಥ ಮಹಾರಾಜ, ಆತನ ಹೆಸರೇ ಒಂದು ವಿಶೇಷವಾಗಿರತಕ್ಕಂಥದ್ದು, ದಶರಥ ಅಂತ. ಅಂದರೆ ಅರ್ಥ ಏನಪ್ಪ ಅಂದರೆ, ದಶ ದಿಕ್ಕುಗಳಲ್ಲಿಯೂ ಯಾರು ತಮ್ಮ ರಥವನ್ನು ಚಲಿಸಲಿಕ್ಕೆ ಸಾಧ್ಯವೋ ಆತ ದಶರಥ. 8 ದಿಕ್ಕುಗಳು ಮೇಲೆ ಮತ್ತು ಕೆಳಗೆ, ಹೀಗಾಗಿ ದಶ ದಿಕ್ಕುಗಳು ಅಂತ. 10 ದಿಕ್ಕುಗಳಲ್ಲಿ ಚಲನೆಯನ್ನು ಮಾಡತಕ್ಕಂತಹವರು ದಶರಥ. ಅದು ಯಾರಿಗೂ ಸಾಧ್ಯ ಇಲ್ಲ, ಅದು ಕೇವಲ ದಶರಥನಿಗೆ ಮಾತ್ರವೇ ಸಾಧ್ಯ ಅಂತ.
ಅದಕ್ಕೆ ಮತ್ತೊಂದು ವಿಶೇಷವನ್ನು ಹೇಳಲಾಗುತ್ತೆ. ನಾವು ಮುಂದೆ ನೋಡಲಿರತಕ್ಕಂಥದ್ದು ದಶರಥ ಪುತ್ರನನ್ನು. ನಾವು ಮುಂದೆ ಗಮನಿಸಬೇಕಾಗಿರತಕ್ಕಂಥದ್ದು ಆ ದಾಶರಥಿಯ ಅಂದರೆ ದಶರಥ ಪುತ್ರನ ಜೀವನದ ಗುರಿ ಯಾವುದು ಅಂತ. ಆ ಜೀವನದ ಗುರಿಯೇ ದಶಕಂಠನ ಸಂಹಾರ. ಅಂದರೆ ವಿರೋಧ ಪಕ್ಷದಲ್ಲಿ ದಶಕಂಠನಿದ್ದಾನೆ, ಇತ್ತ ಕಡೆ ದಶರಥನಿದ್ದಾನೆ. ಇಬ್ಬರಲ್ಲಿಯೂ ದಶ ಅನ್ನತಕ್ಕಂಥದ್ದು ಸಮಾನವಾಗಿದೆ. ರಥ ಹಾಗೂ ಕಂಠ ಇದು ವ್ಯತ್ಯಾಸ ಇರತಕ್ಕಂಥದ್ದು. ರಥದಲ್ಲಿ ಅತ್ಯಂತ ಪ್ರಧಾನವಾದದ್ದು ರಥಿಕ, ಅಂದರೆ ರಥವಂದ ಯಜಮಾನ. ಆ ಕಡೆ ಕಂಠದಲ್ಲಿ ಪ್ರಧಾನವಾದದ್ದು ಕಂಠದ ಮೇಲೆ ಇರತಕ್ಕಂಥ ತಲೆ, 10 ತಲೆಗಳು. ಅದಕ್ಕೆಲ್ಲ ಬೇರೆ ಬೇರೆ ಅರ್ಥ ಇದೆ. ಈಗ ಕೇವಲ ದಶರಥನನ್ನು ಮಾತ್ರ ಗಮನಿಸೋಣ. ಈ ದಶರಥ ದಶೇಂದ್ರಿಯಗಳ ಮೇಲೂ ಪ್ರಭುತ್ವವನ್ನು ಹೊಂದಿದ್ದನೇ ವಿನಃ ಏಕಾದಶ ಇಂದ್ರಿಯವಾಗಿರತಕ್ಕಂತಹ ಮನಸ್ಸಿನ ಮೇಲೆ ಪ್ರಭುತ್ವ ಇರಲಿಲ್ಲ ಅವನಿಗೆ. ಹೀಗಾಗಿ ಅವನು ತನ್ನ ಜೀವನದಲ್ಲಿ ಸೋತಿದ್ದು. ವಿಶೇಷವಾಗಿ ಸೋತಿದ್ದು ಅಂದರೆ ಅವನಿಗೆ 3 ಜನ ಹೆಂಡತಿಯರು ಅಂತ ಪ್ರಸಿದ್ಧವಾಗಿರೋದು. ಕೌಸಲ್ಯೆ, ಸುಮಿತ್ರೆ, ಕೈಕೆ ಅಂತ ಅಲ್ಲ. ದಶರಥನಿಗೆ 350 ಮಂದಿ ಮಡದಿಯರು. ಅಷ್ಟು ಸ್ವಲ್ಪ ಚಪಲಚಿತ್ತ ದಶರಥ. 350 ಮಡದಿಯರಿದ್ದರೂ ಅವನಿಗೆ ಮಕ್ಕಳಾಗಲಿಲ್ಲ. ಇದು ಮತ್ತೆ ಒಂದು ಮಹಾಪ್ರಸಿದ್ಧವಾಗಿರತಕ್ಕಂಥ ಒಂದು ಸತ್ಯವನ್ನು ನಮಗೆ ಹೇಳುತ್ತೆ. ಏನದು ಅಂದರೆ, ನೀವು ವೈದ್ಯೋಪಚಾರ ಮಾಡಬಹುದು, ಪುರುಷ ಪ್ರಯತ್ನವನ್ನು ಮಾಡಬಹುದು, ಆದರೆ ಸೃಷ್ಟಿಯನ್ನು ಮಾಡುವ ಶಕ್ತಿ ನಮಗೆ ಇಲ್ಲ. ಸೃಷ್ಟಿ ಎನ್ನತಕ್ಕಂಥದ್ದು ದೈವದ ಮಿತಿಯಲ್ಲಿ ಇರತಕ್ಕದ್ದು. ದೈವ ಒಪ್ಪಿದರೆ ಅತ್ಯಂತ ಬಡವನಾಗಿರಲಿ, ನಿರ್ಗತಿಕನಾಗಿರಲಿ, ಮಂದಮತಿಯಾಗಿರಲಿ, ಮಗು ಹುಟ್ಟುತ್ತೆ. ದೈವದ ಒಲುಮೆ ಇಲ್ಲದೆ ಹೋದರೆ ಎಂಥ ಶ್ರೀಮಂತರಾಗಿರಿ, ಎಂಥ ವೈದ್ಯೋಪಚಾರವನ್ನೇ ಮಾಡಿ, ಎಷ್ಟೇ ಜ್ಞಾನಿಗಳಾಗಿರಿ, ಏನೇನೇ ಪ್ರಯತ್ನಪಟ್ಟರೂ ಮಕ್ಕಳಾಗುವುದಿಲ್ಲ. ಈ ಸೃಷ್ಟಿ ಎನ್ನುವುದಿದೆಯಲ್ಲ, ಸಂತಾನೋತ್ಪತ್ತಿ ಎನ್ನುವುದಿದೆಯಲ್ಲ, ಸಂತಾನೋತ್ಪತ್ತಿ ಮಾಡುವವರು ನೀವೇನೇ. ಆದರೆ ದೈವದ ಅನುಗ್ರಹವಿಲ್ಲದಿದ್ದರೆ ಸಂತಾನವಿಲ್ಲ. ಅದನ್ನು ಈ ದಶರಥನ ಪ್ರಕರಣದಲ್ಲಿ ತೋರ್ಪಡಿಸಲಾಗುತ್ತೆ. ಈ ದಶರಥ ಎಷ್ಟೆಲ್ಲ ಪ್ರಯತ್ನಪಟ್ಟರು, ವಸಿಷ್ಠ, ವಾಮದೇವ ಇತ್ಯಾದಿ ಗುರುಗಳು, ಸನ್ಯಾಸಿಗಳು, ಋಷಿಗಳು ಆತನ ಹತ್ತಿರ ಇದ್ದರೂ, ಸುಮಂತ್ರನಂತಹ ಮಹಾಪ್ರಾಜ್ಞ ಮಂತ್ರಿ ಇದ್ದರೂ ಮಕ್ಕಳಾಗಲಿಲ್ಲ. ಏನಪ್ಪ ಮಾಡೋದು? ಅಂಥ ಮಂತ್ರಿಯ ಹತ್ತಿರ ಚರ್ಚೆಯನ್ನು ನಡೆಸಿದಾಗ ಸುಮಂತ್ರ ಹೇಳಿದ, ನೋಡಿ ಸ್ವಾಮಿ, ಇದಕ್ಕೆ ಪುತ್ರಕಾಮೇಷ್ಟಿ ಎನ್ನತಕ್ಕಂಥ ಒಂದು ಯಾಗವನ್ನು ಮಾಡಬೇಕು. ಪುತ್ರ ಅಂದರೆ ಮಗ, ಕಾಮ ಅಂದರೆ ಇಷ್ಟಪಡ್ತಕ್ಕದ್ದು. ಯಾವುದೇ ಕಾಮವಿದ್ದರೂ ಅದು, ಈಗ ಉದಾಹರಣೆಗೆ ಫಲಕಾಮ ಅಂದರೆ ಹಣ್ಣನ್ನು ಇಷ್ಟಪಡ್ತಕ್ಕಂಥದ್ದು, ಸ್ತ್ರೀ ಕಾಮ ಹೆಣ್ಣನ್ನು ಇಷ್ಟಪಡ್ತಕ್ಕಂಥದ್ದು, ಗೃಹಕಾಮ ಮನೆಯನ್ನು ಇಷ್ಟಪಡ್ತಕ್ಕಂಥದ್ದು, ಪರೀಕ್ಷಾಕಾಮ ಪರೀಕ್ಷೆಯನ್ನು ಇಷ್ಟಪಡ್ತಕ್ಕಂಥದ್ದು. ಹೀಗೆ ಕಾಮ ಅಂದರೆ ಕೇವಲ ಗಂಡು ಹೆಣ್ಣಿನ ಆಕರ್ಷಣೆ ಅಂತ ಅಲ್ಲ, ಕಾಮ ಅಂದರೆ ಆಸೆ ಅಂತ, ಇಷ್ಟ ಅಂತ. ಈಗ ಸುಮಂತ್ರ ಹೇಳಿರತಕ್ಕಂಥದ್ದು ಪುತ್ರಕಾಮ ಇಷ್ಟಿ ಅಂದರೆ ಯಾಗ. ಮಗನನ್ನು ಬಯಸಿ ಮಾಡತಕ್ಕ ಒಂದು ಇಷ್ಟಿ ಇದೆ. ಅದನ್ನು ಮಾಡಬೇಕಾಗಿದ್ದರೆ ಒಬ್ಬ ಸಮರ್ಥನಾಗಿರತಕ್ಕ ಋತ್ವಿಜ ಬೇಕು. ಆ ಋತ್ವಿಜ ಎಲ್ಲಪ್ಪ ಇದ್ದಾನೆ ಅಂದರೆ ನಿಮ್ಮ ಗೆಳೆಯನಾಗಿರತಕ್ಕಂಥ ರೋಮಪಾದನ ಹತ್ತಿರ ಇದ್ದಾನೆ. ರೋಮಪಾದನ ಮಗಳು ಶಾಂತ ಅಂತ. ಆ ಶಾಂತೆಯನ್ನು ಕೊಟ್ಟು ಆತನಿಗೆ ಮದುವೆ ಮಾಡಿದ್ದಾರೆ. ಋಷ್ಯಶೃಂಗನಿಗೆ ಮದುವೆ ಮಾಡಿದ್ದಾರೆ.
ಅದೇನಯ್ಯ ಅದಂಥ ವಿಶೇಷವಾಗಿರ್ತಕ್ಕಂಥ ವಿಷಯ ನನಗೆ ಕೇಳೇ ಇಲ್ಲ. ಋಷ್ಯಶೃಂಗ ಋಷಿ ಅಲ್ಲವೇ, ಈ ರೋಮಪಾದ ಕ್ಷತ್ರಿಯ ಅಲ್ಲವೇ, ಮತ್ತು ಅವರಿಬ್ಬರಿಗೂ ಹೇಗೆ ಮದುವೆ ಆಯಿತು, ಕ್ಷತ್ರಾಣಿಗೂ ಈ ಬ್ರಾಹ್ಮಣನಿಗೂ ಮದುವೆ ಹೇಗಾಯಿತು ಅಂತ ದಶರಥ ಕೇಳಿದ. ಅದಕ್ಕೆ ಸುಮಂತ್ರ ಯಾವ ರೀತಿ ಆ ಮದುವೆ ಆಯಿತು ಅನ್ನುವುದನ್ನು ವರ್ಣನೆ ಮಾಡಲಿಕ್ಕೆ ಹೋದ. ಆ ವರ್ಣನೆಯೆಲ್ಲ ಆದ ಮೇಲೆ ನಾವು ಋಷ್ಯಶೃಂಗನನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಅದನ್ನು ಮುಂದಿನ ಉಪನ್ಯಾಸದಲ್ಲಿ ಹೇಳ್ತೀವಿ ಅಂತ ಹೇಳ್ತಾ ಈಗಿನ ಉಪನ್ಯಾಸ ಮುಕ್ತಾಯ ಮಾಡೋಣವೇ. ನಮಸ್ಕಾರ.